Namaskara. Welcome to Gunda AI Lab. where we explore powerful AI tools and future technology. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಗೊಂಡ ಎಐ ಲ್ಯಾಬ್ನ ಈ ವಿಶೇಷ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಂದು ಬಹಳನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ನಮ್ಮ ಜೇಬಿಂದ ₹1 ಕೂಡ ಖರ್ಚು ಮಾಡದೆ ಮನೆಯಲ್ಲೇ ಕೂತು ಆದಾಯ ಗಳಿಸೋದು ಹೇಗೆ ಅಂತ. ಹೌದು, ನೀವು ಕೇಳಿದ್ದು ಸರಿ, ಝೀರೋ ಇನ್ವೆಸ್ಟ್ಮೆಂಟ್. ನೋಡಿ, ನಮ್ಮ ಸಮಾಜದಲ್ಲಿ ಒಂದು ಮಾತು ಕೇಳಿರ್ತೀವಿ ಅಲ್ವಾ, ಹಣದಿಂದಲೇ ಹಣ ಮಾಡಕ್ಕಾಗೋದು ಅಂತ. ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೂ ಮೊದಲು ಕೈಯಲ್ಲಿ ಬಂಡವಾಳ ಬೇಕೇ ಬೇಕು. ಇದು ನಿಜ ಕೂಡ. ಒಂದು ಕಾಲದಲ್ಲಿ ಇದು 100% ಸತ್ಯವಾಗಿತ್ತು. ಆದರೆ ಇವತ್ತಿನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಯುಗದಲ್ಲಿ ಆ ಹಳೆ ಮಾತು ಈಗ ಒಂದು ಸುಳ್ಳು. ನಿಮ್ಮತ್ರ ಯಾವುದೇ ಹೂಡಿಕೆ ಇಲ್ಲದಿದ್ರೂ ಫ್ರೀಯಾಗಿ ಸಿಗೋ ಎಐ ಟೆಕ್ನಾಲಜಿ ಬಳಸಿ ಆದಾಯ ಗಳಿಸಕ್ಕೆ ಶುರು ಮಾಡಬಹುದು. ನಂಬೋಕೆ ಸ್ವಲ್ಪ ಕಷ್ಟ ಆಗ್ತಿದೆಯಾ? ಖಂಡಿತ ಆಗಬಹುದು. ಆದರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ 0ಯಿಂದ ₹5,000 ಗಳಿಸೋಕೆ ಒಂದು ಸ್ಪಷ್ಟವಾದ ಹಂತವಾದ ದಾರಿಯನ್ನ ನೀವು ತಿಳ್ಕೊಳ್ತೀರಿ. ಇದು ರಾತ್ರೋರಾತ್ರಿ ಶ್ರೀಮಂತರಾಗೋ ಸ್ಕೀಮ್ ಅಲ್ಲ, ಬದಲಾಗಿ ಇವತ್ತಿಂದಲೇ ಶುರು ಮಾಡಬಹುದಾದ ಒಂದು ಸ್ಮಾರ್ಟ್ ಪ್ಲಾನ್. ಸರಿ, ಹಾಗಾದ್ರೆ ಈ ಪೂರ್ತಿ ಪ್ಲಾನನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಈ 5 ಭಾಗಗಳ ಮೂಲಕ ಹೋಗೋಣ. ಬನ್ನಿ, ಒಂದೊಂದಾಗಿ ವಿವರವಾಗಿ ನೋಡೋಣ. ಮೊದಲಿಗೆ ಈ ಎಐ ಅಂದ್ರೆ ಏನು ಅಂತ ತುಂಬಾನೇ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎಐ ಅನ್ನೋದು ಫ್ಯೂಚರ್ ಟೆಕ್ನಾಲಜಿ ಅಲ್ಲ, ಇದೇ ಪ್ರೆಸೆಂಟ್, ಇವತ್ತು. ಯಾರು ಈಗ ಇದನ್ನ ಕಲಿಯೋಕ್ ಶುರು ಮಾಡ್ತಾರೋ ಅವರು ತಮ್ಮ ಫೀಲ್ಡ್ನಲ್ಲಿ ಬೇರೆಯವರಿಗಿಂತ 10 ವರ್ಷ ಮುಂದಿರ್ತಾರೆ. ಇದು ಸುಮ್ಮನೆ ಹೇಳೋ ಮಾತಲ್ಲ, ಇದು ಸತ್ಯ. ಹಾಗಾದ್ರೆ ಈ ಎಐ ಟೂಲ್ ಅಂದ್ರೆ ಏನು? ತುಂಬಾ ಸರಳವಾಗಿ ಹೇಳೋದಾದರೆ, ಇದೊಂದು ಬುದ್ಧಿವಂತ ಕಂಪ್ಯೂಟರ್ ಪ್ರೋಗ್ರಾಮ್. ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮತ್ರ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಇದ್ದಾನೆ. ಅವನಿಗೆ ನಿದ್ದೆ ಬೇಡ, ಊಟ ಬೇಡ, ರೆಸ್ಟ್ ಬೇಡ. ಅವನಿಗೆ ಸುಸ್ತೇ ಆಗಲ್ಲ. ದಿನದ 24 ಗಂಟೆನೂ ಕೆಲಸ ಮಾಡಕ್ಕೆ ರೆಡಿ. ನೀವು ಯಾವುದೇ ಕೆಲಸ ಹೇಳಿದ್ರೂ ಕೆಲವೇ ಸೆಕೆಂಡ್ಗಳಲ್ಲಿ ಅತ್ಯುತ್ತಮವಾಗಿ ಮಾಡಿ ಮುಗಿಸ್ತಾನೆ. ಇದೇ ನೋಡಿ ಎಐ ಟೂಲ್. ಈ ಡಿಜಿಟಲ್ ಅಸಿಸ್ಟೆಂಟ್ ಏನೆಲ್ಲ ಮಾಡ್ಬೋದು ಅಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ವೆಬ್ಸೈಟ್ಗಳಿಗೆ ದೊಡ್ಡ ಆರ್ಟಿಕಲ್ ಬರೆಯೋದ್ರಿಂದ ಹಿಡಿದು ಇನ್ಸ್ಟಾಗ್ರಾಮ್ಗೆ ಚಿಕ್ಕದಾದ ಅಟ್ರಾಕ್ಟಿವ್ ಕ್ಯಾಪ್ಷನ್ಸ್ಗಳನ್ನು ಬರೆಯುತ್ತೆ. ಕಂಪನಿಗಳಿಗೆ ಲೋಗೋ ಡಿಸೈನ್ ಐಡಿಯಾಗಳನ್ನು ಕೊಡುತ್ತೆ. ಸಾವಿರಾರು ನಂಬರ್ಗಳಿರೋ ಡೇಟಾವನ್ನ ಅನಲೈಸ್ ಮಾಡಿ ಅದರಿಂದ ಇನ್ಸೈಟ್ಸ್ ಕೊಡುತ್ತೆ. ಅಷ್ಟೇ ಹಾಗೆ ಯೂಟ್ಯೂಬ್ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಕೂಡ ಬರ್ದುಕೊಡುತ್ತೆ. ಈಗ ಮುಖ್ಯವಾದ ಪ್ರಶ್ನೆ, ಎಐ ಈಗ ಯಾಕೆ ಇಷ್ಟು ಇಂಪಾರ್ಟೆಂಟ್? ಕಾರಣ ಒಂದೇ, ಟೈಮ್ ಈಸ್ ಮನಿ. ಒಂದು ಉದಾಹರಣೆ ನೋಡಿ, ಒಬ್ಬರು ಒಂದು ರಿಸರ್ಚ್ ಆರ್ಟಿಕಲ್ ಬರೆಯೋಕೆ ಸುಮಾರು 5 ಗಂಟೆ ತಗೊಳ್ತಾರೆ ಅನ್ಕೊಳ್ಳಿ. ಅದೇ ಕೆಲಸವನ್ನ ಎಐ ಸಹಾಯದಿಂದ ಕೇವಲ 5ರಿಂದ 10 ನಿಮಿಷದಲ್ಲಿ ಮುಗಿಸಬಹುದು. ಇಲ್ಲಿ ಉಳಿತಾಯವಾದ ಸಮಯನೇ ನಿಮ್ಮ ಆದಾಯ. ಆ ಉಳಿದ ಟೈಮ್ನಲ್ಲಿ ನೀವು ಇನ್ನೊಂದು ಪ್ರಾಜೆಕ್ಟ್ ಮಾಡ್ಬೋದಲ್ವಾ? ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ, ಹೆಚ್ಚು ಆದಾಯ. ಓಕೆ, ಎಐ ಮತ್ತು ಅದರ ಪವರ್ ಬಗ್ಗೆ ಈಗ ನಮಗೊಂದು ಐಡಿಯಾ ಬಂತು. ಈಗ ನೇರವಾಗಿ ಹಣ ಗಳಿಸೋ ಪ್ಲಾನ್ಗೆ ಬರೋಣ. ನಾವು ಬಳಸೋ ಟೆಕ್ನಿಕ್ ಹೆಸರು ಸರ್ವಿಸ್ ಆರ್ಬಿಟ್ರಾಜ್. ಈ ದೊಡ್ಡ ಪದ ಕೇಳಿ ತಲೆ ಕೆಡಿಸ್ಕೋಬೇಡಿ. ಇದರ ಅರ್ಥ ತುಂಬಾ ಸಿಂಪಲ್. ಬೇರೆಯವರ ಸಮಸ್ಯೆಯನ್ನ ನಾವು ಎಐ ಬಳಸಿ ಸಾಲ್ವ್ ಮಾಡಿ ಅದಕ್ಕೆ ಅವರಿಂದ ಹಣ ತಗೊಳ್ಳೋದು ಅಷ್ಟೇ. ಇಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕಿಲ್ಲ. ಎಐ ಅನ್ನೋ ಎಕ್ಸ್ಪರ್ಟ್ ಮತ್ತು ಕ್ಲೈಂಟ್ ಮಧ್ಯ ನೀವೊಂದು ಬ್ರಿಡ್ಜ್ ಅಷ್ಟೇ. ಈ ಸರ್ವಿಸ್ ಆರ್ಬಿಟ್ರಾಜ್ ಮಾಡೋಕೆ ನಾವು ಈ 4 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಮೊದಲು, ಒಂದು ಒಳ್ಳೆ ಫ್ರೀ ಎಐ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಎರಡನೇದು, ಅದರಿಂದ ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟ್ ಮಾಡೋದು. ಮೂರನೇದು, ಆ ಸರ್ವಿಸನ್ನು ಮಾರ್ಕೆಟ್ ಮಾಡಿ ಮಾರೋದು. ಕೊನೆಯದಾಗಿ, ನಮ್ಮ ಆದಾಯವನ್ನ ನಿಧಾನವಾಗಿ ಜಾಸ್ತಿ ಮಾಡ್ಕೊಳ್ಳೋದು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್ ಇದು. ಆನ್ಲೈನ್ನಲ್ಲಿ ನೂರಾರು ಎಐ ಟೂಲ್ಸ್ ಇವೆ, ಅದರಲ್ಲಿ ದುಬಾರಿ ಟೂಲ್ಸ್ ಕೂಡ ಇವೆ. ಆದರೆ ನಮ್ಮ ಗುರಿಯೇನು? ಝೀರೋ ಇನ್ವೆಸ್ಟ್ಮೆಂಟ್. ಹಾಗಾಗಿ ಫ್ರೀಯಾಗಿ ಸಿಗೋ ಮತ್ತು ಪವರ್ಫುಲ್ ಆಗಿರೋ ಟೂಲ್ಸ್ ಮೇಲೆ ಫೋಕಸ್ ಮಾಡಬೇಕು. ಬಿಗಿನರ್ಸ್ಗಳಿಗೆ ಚಾಟ್ ಜಿಪಿಟಿಯ ಫ್ರೀ ವರ್ಷನ್ ಅಥವಾ ಕ್ಲಾಡ್ ಎಐ ಬೆಸ್ಟ್ ಆಪ್ಷನ್ಸ್. ಇವು ಮನುಷ್ಯರ ಹಾಗೆ ಮಾತಾಡಿ ನಾವು ಕೇಳಿದ ಹಾಗೆ ಕಂಟೆಂಟ್ ಬರ್ದುಕೊಡುತ್ತೆ. ಸರಿ, ಈಗ ನಮ್ಮ ಹತ್ರ ಟೂಲ್ ಇದೆ. ನೆಕ್ಸ್ಟ್ ಅದರಿಂದ ಕೆಲಸ ತಗೊಳ್ಳೋದು. ಇಲ್ಲಿ ನಾವು ಕಲಿಬೇಕಾಗಿರೋ ಒಂದು ಸೀಕ್ರೆಟ್ ಸ್ಕಿಲ್ ಅಂದ್ರೆ ಪ್ರಾಂಪ್ಟ್ ಕೊಡೋದು. ಪ್ರಾಂಪ್ಟ್ ಅಂದ್ರೆ ಎಐಗೆ ನಾವು ಕೊಡೋ ಇನ್ಸ್ಟ್ರಕ್ಷನ್. ಸುಮ್ಮನೆ ಒಂದು ಆರ್ಟಿಕಲ್ ಬರೆ ಅಂದ್ರೆ ಆಗಲ್ಲ. ಯಾವ ವಿಷಯ, ಯಾರಿಗೆ, ಯಾವ ಸ್ಟೈಲ್ನಲ್ಲಿ, ಎಷ್ಟು ಉದ್ದ ಇರಬೇಕು ಅಂತ ಎಷ್ಟು ಡೀಟೇಲ್ ಆಗಿ ಹೇಳ್ತೀವೋ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಿಂದ ನೀವು ಬ್ಲಾಗ್ ಪೋಸ್ಟ್, ಫೇಸ್ಬುಕ್ ಕ್ಯಾಪ್ಷನ್, ಅಮೆಜಾನ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಏನ್ ಬೇಕಂದ್ರೆ ರೆಡಿ ಮಾಡ್ಬೋದು. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳೋಣ. ನಮ್ಮ ದಾವಣಗೆರೆಯಲ್ಲಿ ಒಂದು ಚಿಕ್ಕ ಬಟ್ಟೆ ಅಂಗಡಿ ಇದೆ ಅಂದ್ಕೊಳ್ಳಿ. ಅವರ ಹಬ್ಬಕ್ಕೆ 20% ಡಿಸ್ಕೌಂಟ್ ಕೊಡ್ತಿದ್ದಾರೆ.
ಆದರೆ ಇದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಜನರನ್ನು ಅಟ್ರಾಕ್ಟ್ ಮಾಡೋ ಹಾಗೆ ಬರೆಯೋಕೆ ಅವರಿಗೆ ಟೈಮ್ ಇರಲ್ಲ. ಆಗ ನೀವು ಈ ಸ್ಲೈಡ್ನಲ್ಲಿರೋ ಹಾಗೆ ಒಂದು ಕ್ಲಿಯರ್ ಪ್ರಾಂಪ್ಟ್ ಕೊಟ್ರೆ ಚಾಟ್ ಜಿಪಿಟಿ ಕೆಲವೇ ಸೆಕೆಂಡ್ಗಳಲ್ಲಿ ಒಳ್ಳೆ ಹ್ಯಾಶ್ಟ್ಯಾಗ್ಗಳ ಜೊತೆ ಒಂದು ಸೂಪರ್ ಕ್ಯಾಪ್ಷನ್ ರೆಡಿ ಮಾಡಿಕೊಡುತ್ತೆ. ನೋಡಿ, ಆ ಅಂಗಡಿಯವರ ಒಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದಾಗಾಯ್ತು. ಓಕೆ, ಕಂಟೆಂಟ್ ರೆಡಿ ಆಯಿತು. ಈಗ ಇದನ್ನ ಯಾರಿಗೆ ಮಾರೋದು, ಹೇಗೆ ಮಾರೋದು? ಇದಕ್ಕೆ 2 ದಾರಿಗಳಿವೆ. ಒಂದು, ಫೈವರ್, ಅಪ್ವರ್ಕ್, freelancer.com-ನಂತಹ ಗ್ಲೋಬಲ್ ವೆಬ್ಸೈಟ್ಗಳಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಸರ್ವಿಸ್ ಕೊಡ್ಬೋದು. ಇಲ್ಲಿ ಪ್ರಪಂಚದಾದ್ಯಂತ ಕ್ಲೈಂಟ್ ಸಿಗ್ತಾರೆ. 2ನೇದು ಮತ್ತು ಆರಂಭದಲ್ಲಿ ಸುಲಭವಾಗಿರೋದು, ನಿಮ್ಮ ಅಕ್ಕಪಕ್ಕದ ಸಣ್ಣ ಬಿಸ್ನೆಸ್ಗಳನ್ನೇ ಕಾಂಟ್ಯಾಕ್ಟ್ ಮಾಡೋದು. ಅವರಿಗೆ ನಾನು ನಿಮ್ಮ ಸೋಷಿಯಲ್ ಮೀಡಿಯಾಗೆ ಕಂಟೆಂಟ್ ಬರೆದುಕೊಡ್ತೀನಿ ಅಂತ ವಾಟ್ಸಾಪ್ ಅಥವಾ ಇಮೇಲ್ ಮಾಡ್ಬೋದು. ಒಂದು ಚಿಕ್ಕ ಪ್ರಾಜೆಕ್ಟ್ಗೆ ನೀವು ಶುರುನಲ್ಲಿ ₹500 ಚಾರ್ಜ್ ಮಾಡ್ಬೋದು. ಈಗ ಬಂತು ನೋಡಿ ಇಂಟ್ರೆಸ್ಟಿಂಗ್ ಪಾರ್ಟ್. ಆದಾಯವನ್ನ ಜಾಸ್ತಿ ಮಾಡೋದು ಮತ್ತು ನಮ್ಮ ಮೊದಲ ₹5,000 ಗಳಿಸೋದು. ಇಲ್ಲಿ ಒಂದು ಸಿಂಪಲ್ ಮ್ಯಾಥ್ಸ್ ಅರ್ಥ ಮಾಡ್ಕೋಬೇಕು. ನೀವು ಕೈಯಿಂದ ಬರೆಯೋತಾ ಕೂತ್ರೆ ದಿನಕ್ಕೆ 1 ಪ್ರಾಜೆಕ್ಟ್ ಮಾಡ್ಬೋದು. ಆದರೆ AI ಬಳಸೋದ್ರಿಂದ ನಿಮ್ಮ ಸ್ಪೀಡ್ 10 ಪಟ್ಟು ಹೆಚ್ಚಾಗತ್ತೆ. ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಾಜೆಕ್ಟ್ಸ್ ಮುಗಿಸ್ಬೋದು. ಈ ಟೇಬಲ್ ನೋಡಿ, ಲೆಕ್ಕ ಎಷ್ಟು ಸಿಂಪಲ್ ಆಗಿದೆ ಅಂತ. ಒಂದು ಪ್ರಾಜೆಕ್ಟ್ಗೆ ನೀವು ₹500 ತಗೊಳ್ತೀರಾ ಅನ್ಕೊಳ್ಳಿ. AI ಸಹಾಯದಿಂದ ನೀವು ದಿನಕ್ಕೆ ಆರಾಮಾಗಿ 2 ಪ್ರಾಜೆಕ್ಟ್ ಮಾಡ್ಬೋದು. ಅಂದ್ರೆ ದಿನಕ್ಕೆ ₹1,000 ಆಯ್ತು. ಇದೇ ರೀತಿ ವಾರದಲ್ಲಿ ನೀವು ಕೇವಲ 10 ಪ್ರಾಜೆಕ್ಟ್ಗಳನ್ನು ಮಾಡಿದ್ರೆ ಸಾಕು, ನಿಮ್ಮ ವಾರದ ಆದಾಯ ₹5,000. ಅಂದರೆ ತಿಂಗಳಿಗೆ 20,000. ಜಸ್ಟ್ ಇಮ್ಯಾಜಿನ್ ಮಾಡಿ, ಇದು ಬರೀ ಆರಂಭ ಅಷ್ಟೇ. ಇಲ್ಲಿವರೆಗೂ ಕೇಳೋಕೆ ಎಲ್ಲನೂ ತುಂಬಾ ಸುಲಭ ಅನ್ಸಿರ್ಬೋದು. ಆದ್ರೆ 1 ನಿಮಿಷ, ನಾನು ನಿಮ್ಗೆ ಯಾವುದೇ ಸುಳ್ಳು ಭರವಸೆ ಕೊಡೋಕೆ ಇಷ್ಟಪಡಲ್ಲ. ಇದೊಂದು ರಿಯಾಲಿಟಿ ಚೆಕ್. ಈ ದಾರಿ ರಾತ್ರೋರಾತ್ರಿ ಶ್ರೀಮಂತರಾಗೋ ಮ್ಯಾಜಿಕ್ ಸ್ಕೀಮ್ ಖಂಡಿತ ಅಲ್ಲ. ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕ್ಲೈಂಟ್ ಸಾಲ್ಗಟ್ಟಿ ನಿಲ್ಲಲ್ಲ. ನಿಜವಾದ ಯಶಸ್ಸಿಗೆ ಶ್ರಮ ಮತ್ತು ತಾಳ್ಮೆ ಬೇಕೇ ಬೇಕು. ಹಾಗಾದ್ರೆ ನಿಜವಾದ ಯಶಸ್ಸು ಸಿಗ್ಬೇಕಂದ್ರೆ ಏನ್ಮಾಡ್ಬೇಕು? 3 ವಿಷಯಗಳು ಮುಖ್ಯ. ಮೊದಲನೇದು ಸತತ ಪ್ರಯತ್ನ. ಪ್ರತಿದಿನ ಹೊಸ ಕ್ಲೈಂಟ್ಸ್ ಹುಡ್ಕೋ ಪ್ರಯತ್ನ ನಿಲ್ಲಿಸಬಾರ್ದು. 2ನೇದು ಸ್ಕಿಲ್ ಇಂಪ್ರೂವ್ಮೆಂಟ್. AIಗೆ ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡೋ ಕಲೆ, ಅಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿತಾ ಇರಬೇಕು. ಮತ್ತು 3ನೇದು ಸಮರ್ಪಣೆ. ನೆನ್ಪಿಡಿ, AI ಒಂದು ಟೂಲ್ ಅಷ್ಟೇ. ಅದು ನಿಮ್ಮ ಕೆಲಸವನ್ನ ಸುಲಭ ಮಾಡತ್ತೆ, ಆದ್ರೆ ನಿಮ್ಮ ಬದಲಾಗಿ ಕೆಲಸ ಮಾಡಲ್ಲ. ನಿಮ್ಮ ಶ್ರದ್ಧೆ ತುಂಬಾ ಮುಖ್ಯ. ಈಗ ಭವಿಷ್ಯದ ಬಗ್ಗೆ ಮಾತಾಡೋಣ. ನೋಡಿ, AI ಇಂಡಸ್ಟ್ರಿ ಇಡೀ ಪ್ರಪಂಚದಲ್ಲಿ ಅತೀ ವೇಗವಾಗಿ ಬೆಳೀತಾ ಇರೋ ಕ್ಷೇತ್ರ. ಇವತ್ತು ನೀವು ₹5,000 ಶುರು ಮಾಡೋ ಈ ಜರ್ನಿ ನಾಳೆ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋ ಕೆಪಾಸಿಟಿ ಹೊಂದಿದೆ. ಇದು ಕೇವಲ ಒಂದು ಚಿಕ್ಕ ಆರಂಭ. ಒಮ್ಮೆ ನೀವು ಈ AI ಟೂಲ್ಸ್ ಬಳಸೋದ್ರಲ್ಲಿ ಎಕ್ಸ್ಪರ್ಟ್ ಆದರೆ ನಿಮ್ಗಾಗಿ ಹಲವಾರು ಹೊಸ ದಾರಿಗಳು ಓಪನ್ ಆಗುತ್ತೆ. ನೀವೊಬ್ಬ AI ಕಂಟೆಂಟ್ ಎಕ್ಸ್ಪರ್ಟ್ ಆಗ್ಬೋದು, ಅಥವಾ ಬೇರೆ ಬಿಸ್ನೆಸ್ಗಳಿಗೆ ಅವರ ಕೆಲಸವನ್ನ ಆಟೋಮೇಟ್ ಮಾಡಿಕೊಡುವ ಒಂದು ಏಜೆನ್ಸಿ ಶುರು ಮಾಡ್ಬೋದು, ಅಥವಾ ಈ ನಾಲೆಜ್ ಬಳಸಿ ನಿಮ್ಮದೇ ಆದ ಸ್ವಂತ ಆನ್ಲೈನ್ ಬಿಸ್ನೆಸ್ ಶುರು ಮಾಡ್ಬೋದು. ಇಲ್ಲಿ ಅವಕಾಶಗಳಿಗೆ ಕೊರತೆ ಇಲ್ಲ. ಹಾಗಾಗಿ ಕೊನೆಯದಾಗಿ ನಾನೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಟೈಮಲ್ಲಿ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡೋದ್ಕಿಂತ AI ಅನ್ನೋ ಹೊಸ ಸ್ಕಿಲ್ ಕಲಿಯೋದ್ರಲ್ಲಿ ಇನ್ವೆಸ್ಟ್ ಮಾಡೋದೇ ಅತಿ ದೊಡ್ಡ ಮತ್ತು ಬುದ್ಧಿವಂತಿಕೆಯ ಇನ್ವೆಸ್ಟ್ಮೆಂಟ್. ಇದು ನಿಮ್ಮ ನಾಲೆಡ್ಜ್ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ ಮಾಡುವ ಹೂಡಿಕೆ. ಗುರಿ ಯಾವಾಗ್ಲೂ ದೊಡ್ಡದಾಗಿರ್ಲಿ, ಆದ್ರೆ ಅದನ್ನ ತಲುಪೋದು ಸಣ್ಣ ಸಣ್ಣ ಹೆಜ್ಜೆಗಳಿಂದಲೇ. ಅದಕ್ಕೆ ಜಾಸ್ತಿ ಯೋಚನೆ ಮಾಡ್ತಾ ಕೂರ್ಬೇಡಿ. ಇವತ್ತೇ ನಿಮ್ ಮೊದಲ ಹೆಜ್ಜೆ ಇಡಿ. ಈ ವಿಶ್ಲೇಷಣೆ ಮುಗಿದ ತಕ್ಷಣ ಒಂದು ಫ್ರೀ AI ಟೂಲ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ ಜರ್ನಿನ ಶುರು ಮಾಡಿ. ನಿಮ್ಗೆ ಇದೇ ಥರದ ಸರಳ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗೋ ಹಾಗೆ ಪ್ರಾಕ್ಟಿಕಲ್ AI ವಿಶ್ಲೇಷಣೆಗಳು ಬೇಕಂದ್ರೆ ನಮ್ಮ ಗುಂಡಾ AI ಲ್ಯಾಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಈ ಕಲಿಕೆಯ ಜರ್ನಿಯಲ್ಲಿ ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಿ. ಅಷ್ಟೇ ಅಲ್ಲ, ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಪ್ರತಿಯೊಬ್ಬ ಬಿಗಿನರ್ ಬಳಸಲೇಬೇಕಾದ ಟಾಪ್ 3 ಉಚಿತ AI ಟೂಲ್ಸ್ ಯಾವುವು ಅಂತ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ಲಿದ್ದೇನೆ. ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಗುಂಡಾ AI ಯೊಂದಿಗೆ ಕಲಿಯಿರಿ. ಇನ್ನಷ್ಟು AI ಉಪಕರಣಗಳು ಮತ್ತು ಭವಿಷ್ಯದ ತಂತ್ರಜ್ಞಾನಕ್ಕಾಗಿ ಚಂದಾದಾರರಾಗಿ.